ಜೈ ಶ್ರೀರಾಮ್. ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ಕುಶಾಲ್ ಡಿ 3 ಯೂಟ್ಯೂಬ್ ಚಾನಲ್. ಎಂದಿನಂತೆ ಇವತ್ತು ನಾವು ವಾಕಿಂಗ್ ಹೊಂಟೇವಿ. ನಾವು ಮಗ ಒಂಚೂರು ನೀರು ಖಾಲಿ ಆಗಿದ್ದು ರೂಮ್ನಾಗ ನೀರು ತಗೊಂಡು ಅಂತಂದು ಕ್ಯಾನ್ ತೋರಿಸಪ್ಪ ನೀರು ತರಕೊಂಡವ್ರೆ ಅಲ್ಲಿ ಇವ ಎಕ್ಸರ್ಸೈಸ್ ಬಂದ ನನ್ನ ಮಗ. ಗಾಳಿ ಬೇಕಂತೀವಿ ಹಂಗೆ ಗಾಳಿ ಬಂದ್ರೆ ಎಕ್ಸರ್ಸೈಸ್ ಮಾಡಿದ್ದು ಅಷ್ಟು ನೀರು ಇಳ್ದೋಕತಿ. ಅದಕ್ಕೆ ಜಿಮ್ನೆ ಯಾವತ್ತು ಎ ಸಿ ಹಚ್ಚಿರಲ್ಲ. ನಾ ಹಾಕಿಸ್ತೀನಿ. ಎ ಸಿ ಹಚ್ಚಿದ್ರೆ ಏನಾಗತ್ತೆ ಗೊತ್ತಾನೆ, ಮಾಡಿದ್ದು ಅಷ್ಟು ಅಲ್ಲೇ ಎಳ್ದು ಬಿಡ್ತೈತಿ. ಯೂಸ್ ಆಗಲ್ಲ, ರಿಲೀಫ್ ಸಿಕ್ಬಿಡೋದು ಮೈಗೆ, ಸ್ಟ್ರೆಸ್ನೆಸ್ಸೇ ಸಿಗಲ್ಲ ಅದಕ್ಕೆ. ಫೈನಲಿ ಗೈಸ್ ಇದನ್ನು ಮುಗಿಸ್ಕೊಂಬಂದ್ವಿ. ಏನೋ ರನ್ನಿಂಗ್ ಎಲ್ಲ ನಾವು ಓಡಿ ಬಂದ್ವಿ. ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಎಕ್ಸರ್ಸೈಸ್ ಮಾಡಿದ್ವಿ, ಇನ್ನೊಂದು ಸ್ವಲ್ಪ ಎಕ್ಸರ್ಸೈಸ್ ಮಾಡೋಣ ಅಂತಿದ್ವಿ. ಈಗ ಇಲ್ಲಿ ಎಕ್ವಿಪ್ಮೆಂಟ್ಸ್ ಅದಾವು, ಇದ್ರೊಳಗೆ ಪಾರ್ಕ್ರೊಳಗೆ ಎಕ್ವಿಪ್ಮೆಂಟ್ಸ್ ಇಟ್ಟಿದ್ದಾರೆ, ಅದರಲ್ಲೇ ಮಾಡ್ತೀವಿ ಸದ್ಯಕ್ಕೆ. ರೂಮಿಗೆ ಹೋಗಿ ಜಿಮ್ ಎಕ್ವಿಪ್ಮೆಂಟ್ಸ್ ಅದಾವು, ಅಲ್ಲೊಂಚೂರು ಮಾಡ್ಬೇಕು. ನೋಡ್ರಿ ಸಂತಾನ ಫುಲ್ಲು ವರ್ಕೌಟ್. ಹೇಗೆ ಅನ್ನಿಸ್ತಿದೆ ಸರ್? ಸರ್, ಇದು ಮೊದಲಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಹೆಂಗೆ ಅನ್ನಿಸ್ತಿದೆ? ನಿಮ್ಮಲ್ಲಿ ಬೇರೆ ಡೈಲಾಗ್ ಇಲ್ಲೇ? ಅದು ಉತ್ತರ ಕರ್ನಾಟಕ, ಅದಕ್ಕಿಂತ ಚೆನ್ನಾಗಿ ಬರ್ತಾವೆ. ಲಾಗ್ ಮಾಡ ಅಂತ ಎಲ್ಲರೂ ಎಕ್ಸರ್ಸೈಸ್ ಮಾಡಕ್ಕಂದ್ರೆ ನಾ ಲಾಗ್ ಮಾಡ ಅಂತ ವಿಡಿಯೋ ಯಾರು ಮತ್ತೆ ಬರ್ತಾರೆ ಹೇಳ್ತಿದ್ದೆ. ಈಗ ಅಂತೂ ಇಂತೂ ಬೆವರು ಇಳಿಸಿ ಬಂದ್ವಿ. ಅಂತೂ ಇಂತೂ ಎಕ್ಸರ್ಸೈಸ್ ಮುಗೀತ್ರಿ. ರೂಮಿಗೆ ಹೊಂಟೇವಿ. ಈಗ ಇಡ್ಲಿ ಅಂದ್ರೆ ತೆಗೆದಿಲ್ಲ. ಇಡ್ಲಿ 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 ಯಾರಿಗಿಡ್ಲಿ 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 ಮತ್ತೆ ಯಾರು ಕೇಳಿಟ್ಟಿರ್ತಾನೆ. ಹಪ್ಪಿ ಒಂದು 5-10 ರೂಪಾಯಿ ಕೊಡೋದ್ರೆ ಎಲ್ಲಿಂದ ಕೊಡ್ತೀವಿ? ಸಪ್ಪೆ ಸಪ್ಪೆ ಏನಕ್ಕಂತ ಹೋಗ್ಬೇಕು. ಮಸ್ತ್ ಐತಲ್ಲ ರೈಲ್ವೆ ಸ್ಟೇಷನ್. ಚಾಯ್ ಸೇಮ್ ಸೂಟ್ ಆಗ್ತಾನೆ. ಅಜ್ಜಿ ನೀರು ಕುಡಿಯ ಅಂತ. ಅಯ್ಯೋ ನಾವು ಕುಡಿಯೋ ನೀರ್ನಾಗ ತಗೊಂಡು ಬಾಯಿ ಹಾಕೊಂಡು ಉಗುಳ್ತಾಳಲ್ಲ ಮರಿಯ. ನೋಡ್ರಿ ಎಲ್ಲ ಬಗ್ಗೆ ಘಾಟಿ ಮುದುಕಿ. ಘಾಟಿ ಮುದುಕಿ ಕೇಳ ನೋಡ್ರಿ ಅಜ್ಜಿ ಅವಳು. ನಾವು ನೋಡಿರೋ ದಿನ ಏನು ಅಜ್ಜಿ ನಾವು ನೋಡಿದ್ರ ಅದ್ರಾಗ ಜಾಗ ಮಾಡ್ತೀವಿ. 10 ರೂಪಾಯಿ ಕೊಟ್ಟು ನೀರು ತುಂಬಿಸ್ಕೊಂಡು ಹೋಗಿ. ಇವು ಅಜ್ಜಿ ನಾಯಿ ಗುರ್ಯಾಸ ಅಂತೈತ್ಲೆ. ನಾವು ಕುಡಿಯೋ ನೀರ್ನಾಗ ಬಾಯಿ ತಗೊಂತಾಳೆ ದಿನ. ಏನು ಮಾಡ್ಬೇಕ್ರಿ? ನೀರು ತಂದಿವಿ ಗೈಸ್, ನೀರು ಇರಲಿಲ್ಲ ರೂಮಲ್ಲಿ, ಅದಕ್ಕೆ ನೀರು ತಂದ್ವಿ. ಮತ್ತು ಈಗ ಸಂತು ಶಾಪಿಗೆ ಹೋಗಿದ್ದಾನೆ ಬಾಳೆಹಣ್ಣು ಮತ್ತು ಚಿಕ್ಕಿ ತರಲಿಕ್ಕೆ, ಪೀನಟ್ ಚಿಕ್ಕಿ ತರಲಿಕ್ಕೆ. ಹೀಗೆ ಅವ್ನು ಬಂದಮೇಲೆ ನಾನು ಜಸ್ಟ್ ರೂಮಿಗೆ ಬಂದೆ. ರೂಮಿಗೆ ಬಂದು ಎಗ್ ಕುಚ್ಚಾಕಿಟ್ಟಿದ್ದೀನಿ. ಬನಾನಾ ಚಿಕ್ಕಿ ಶಾಂಪು ಇದ್ರೆ ಹಾಕ್ತಿರ್ಬೇಕಂತ ಕರೆಕ್ಟ್ ಆಯ್ತಂತ ಹೊಟ್ಟಿ ಬುರುಗ್ ಬಂದು. ಆಯ್ತು ಇವತ್ತು ನಾವು ಪುದೀನ ಪಲಾವ್ ಮಾಡೋಣ ಅಂತೀವಿ. ನೋಡ್ರಿ, ಇದಕ್ಕೆ ಪುದೀನ, ಆಮೇಲೆ ಮೆಣಸಿಕಾಯಿ, ಟೊಮೆಟೊ, ಆಮೇಲೆ ಶುಂಠಿ ಅಲ್ಲ ಹಾಕ್ಬಿಟ್ಟು ರುಬ್ಕೊಂಬರೋಣ. ಈಗ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ, ಪುದೀನ ಪೇಸ್ಟ್ ರೆಡಿ ಆಯಿತು. ಈರುಳ್ಳಿ ನಾವು ಎಣ್ಣೆ ಹಾಕಿದ್ದೀವಿ. ನೀವು ಬೇಕಂದರೆ ತುಪ್ಪ ಹಾಕೊಳ್ಳಿ. ತುಪ್ಪ ಹಾಕೊಂಡ್ರೆ ಇನ್ನೂ ರುಚಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಟಿಫನ್ ಎಲ್ಲ ಮುಗಿಸ್ಕೊಂಡೆ. ಟಿಫನ್ ಮುಗಿಸ್ಕೊಂಡು ಇನ್ನೊಂಚೂರು ಟೈಮ್ ಇತ್ತು ನನಗೆ. ಇವಾಗ 10 o'clock ಆಗಿದೆ. ಅದಕ್ಕೆ ಇನ್ನೂ 1.5 hours ಐತಿ. ಅದಕ್ಕೆ ನಿನ್ನಿದು ಡ್ರಾಯಿಂಗ್ ಅರ್ಧ ಮಾಡಿದ್ದೆಲ್ಲ ಆಫ್ ಮಾಡಿದ್ದೆ, ಅದನ್ನು ಅದಕ್ಕೆ ಕಂಟಿನ್ಯೂ ಮಾಡೋಣ ಅಂತ ಕೂತಿದ್ದೆ. ಇಷ್ಟಾಗಿದೆ ಇದೀಗ. ಇದನ್ನು ಮುಂದೆ ಕಂಟಿನ್ಯೂ ಮಾಡಬೇಕಂತ ಕೂತಿದ್ದೀನಿ.
ನೋಡೋಣ. ಆಮೇಲೆ ಕಂಟಿನ್ಯೂ ಮಾಡಿದ ಮೇಲೆ ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಗಾಯ್ಸ್, ಏನು ಖುಷಿ ವಿಷಯ ಅಂದರೆ ಇವಾಗ ಆಫೀಸಿಂದ ನನಗೊಂದು ಕಾಲ್ ಬಂದಿತ್ತು. ನಂಗೆ ಇವತ್ತು ರಜೆ ಕೊಟ್ಟಾರ, ನಾಳೆ ವರ್ಕಿಗೆ ಬಾ ಅಂತ ಹೇಳಿದರು. ಇವತ್ತು ವೀಕ್ ಆಫ್ ತೊಗೊಂಡು ನಾಳೆ ವರ್ಕಿಗೆ ಬಾ ಅಂತ ಹೇಳಿದರು. ನನಗೂ ಚಲೋ ಆಯಿತು, ಯಾಕಂದ್ರೆ ಡ್ರಾಯಿಂಗ್ ಇತ್ತು ಒಂದು ಸ್ವಲ್ಪ. ನನಗೂ ಯಾಕೆ ಇವತ್ತು ಡ್ರಾಯಿಂಗ್ ಬಿಡ್ಸೋ ಮೂಡ್ ಭಾಳ ಐತಿ, ಹಾಗಾಗಿ ನನಗೂ ಚಲೋ ಆಯ್ತು. ಇವತ್ತು ಒಂಚೂರು ಡ್ರಾಯಿಂಗ್ ಕಂಪ್ಲೀಟ್ ಮಾಡೋಣ. ಆದಷ್ಟು ಟ್ರೈ ಮಾಡಿದೆ, ಒಂದು ಸ್ವಲ್ಪ ಎಷ್ಟಾಗ್ತಾವೆ ಅಷ್ಟು ಮಾಡೋಕ್ಕೆ. ತುಂಬ ದಿವಸ ಆಗೈತಿ ಡ್ರಾಯಿಂಗ್ ಮಾಡಿಲ್ಲ, ಅದಕ್ಕೆ ಇವತ್ತು ಆದಷ್ಟು ಡ್ರಾಯಿಂಗ್ ಮಾಡೋಣ ಅಂತ ಯೋಜನೆಗಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸಾಂಗ್ ಕೇಳ್ತಾ ಡ್ರಾಯಿಂಗ್ ಮಾಡ್ತಿದ್ದೀನಿ. ನೋಡಿ, ಸ್ಪೀಕರ್ ಇಟ್ಕೊಂಡು ಡ್ರಾಯಿಂಗ್ ಬಿಡಿಸೋದ್ರಲ್ಲಿ ಏನೋ ಒಂಥರ ಮಜಾ. ಅದರಲ್ಲಿರೋ ಸಾಂಗ್ ಕೇಳ್ಕೊಂತ ಡ್ರಾಯಿಂಗ್ ಬಿಡಿಸೋದ್ರಲ್ಲಿರೋ ಖುಷಿ ಇನ್ನೊಂದ್ರಲ್ಲಿ ಸಿಗಲ್ಲ ಅನಿಸುತ್ತೆ ನನಗೆ. ಅದಕ್ಕೆ ಸಾಂಗ್ ಕೇಳ್ಕೊಂತ ಒಂದು ಸ್ವಲ್ಪ ಲವ್ ಸಾಂಗ್ಸ್ ಕೇಳ್ಕೊಂತ ಡ್ರಾಯಿಂಗ್ ಬಿಡಿಸ್ತಾ ಇದ್ದೆ. ಒಳ್ಳೆ ಚೆನ್ನಾಗಿದೆ. ನನಗೆ ಆಶ್ಚರ್ಯ ಆಗ್ತಿದೆ, ತುಂಬ ದಿನ ಆದಮೇಲೆ ಬಿಡಿಸ್ತಿದ್ದೇನೆ ಡ್ರಾಯಿಂಗ್ನ. ನಾನು ಯಾಕೋ ನನಗೆ ಭಯ ಇತ್ತು, ಎಲ್ಲಿಯಪ್ಪ ಚೆನ್ನಾಗಿ ಬರಲ್ಲ ಡ್ರಾಯಿಂಗು, ತುಂಬ ದಿನ ಆದಮೇಲೆ ಬಿಡಿಸ್ತಿದ್ದೆ ಇದ್ದೀನಿ ಅಂತಂದು ಭಯ ಇತ್ತು. ಬಟ್ ಪರವಾಗಿಲ್ಲ, ನನಗೆ ಇಷ್ಟ ಆಗಿದೆ, ಚೆನ್ನಾಗಿ ಬಂದಿದೆ ಡ್ರಾಯಿಂಗ್, ಪರವಾಗಿಲ್ಲ. ಹಾಗೆ ಇನ್ನೊಂದು ಸ್ವಲ್ಪ ಡೌನ್ಲೋಡ್ ಮಾಡ್ಕೋತೀನಿ ಇವಾಗ, ಇಮೇಜಸ್ಸಿನ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿಗೆ ಡ್ರಾಯಿಂಗ್ ಬಿಡಿಸ್ಬೇಕಂತ ಇದ್ದೀನಿ. ಇವತ್ತು ಟ್ರೈ ಮಾಡ್ತೀನಿ, ಆದಷ್ಟು ಡ್ರಾಯಿಂಗ್ ಬಿಡ್ಸೋಕೆ ಟ್ರೈ ಮಾಡ್ತೀನಿ ಇವತ್ತು. ಬರ್ರಿ, ನಾನು ಆದಮೇಲೆ ನಿಮ್ಗೆ ಹೆಂಗಾಯ್ತು ಅಂತ ಹಾಕ್ತೀನಿ. ನೀವೇನಾದರೂ ಈ ಡ್ರಾಯಿಂಗ್ ನೋಡ್ಬೇಕಂತ ಅಂದರೆ ನಂದು ಇನ್ಸ್ಟಾಗ್ರಾಮ್ ID ಕುಶಾಲ್ D3 ಒಳಗೆ ಇರುತ್ತೆ. ಸೇಮ್ ಯೂಟ್ಯೂಬ್ ಚಾನಲಿಂದ ಏನಿದೆ ಅದೇ ಇನ್ಸ್ಟಾಗ್ರಾಮಲ್ಲೂ ಕುಶಾಲ್ D3 ಅಂತಲೇ ಇದೆ. ಅಲ್ಲೋಗಿ ನೋಡಬೇಕಿದ್ರೆ ಇರುತ್ತೆ. ಫೈನಲಿ ಗೈಸ್, ಡ್ರಾಯಿಂಗು ರೆಡಿ ಆಯಿತು. ಅಂತೂ ಬಿಡಿಸಿದೆ, ಆವಾಗಲೇ ಬಿಡಿಸಿದ್ದೀನಿ. ಬಟ್ ರೀಲ್ಸ್ ನೋಡ್ಕೊಂಡು ಕೂತ್ಕೊಂಡೆ. ರೀಲ್ಸ್ ಮೊದಲ ಗೊತ್ತಲ್ಲ, ಅದು ಏನದು ದ್ರೌಪದಿ ಸೀರೆ ಎಳ್ದಂಗೆ ಬರ್ತಾನೆ ಇರ್ತೈತಿ. ಅದಕ್ಕೆ ಅದನ್ನ ನೋಡ್ಕೊತ ಕೂತ್ಕೊಂಡ್ಬಿಟ್ಟೆ. ಟೈಮ್ ಮುಗಿತಾ ಗೊತ್ತಾಗಿಲ್ಲ. ಅದಕ್ಕೆ ಇವಾಗ ಡ್ರಾಯಿಂಗ್ ವಿಡಿಯೋ ಮಾಡೋಣ ಅಂತಂದು ತೆಗೆದೆ. ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋಣ ಅಂತ ಫೋಟೋ ತೆಗೆದು ಎಡಿಟ್ ಮಾಡ್ತಿದ್ದೆ, ಹಂಗೆ ನೆನಪಾಯಿತು. ಹಂಗಾಗಿ ತೋರ್ಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ಕುಶಾಲ್ D3 ಅಂತ ಯೂಟ್ಯೂಬ್ ಇದು ಏನದು ಇನ್ಸ್ಟಾಗ್ರಾಮಲ್ಲಿದೆ, ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಗೈಸ್. ನೋಡಿ, ಇವಾಗ ವಿಡಿಯೋ ಇದನ್ನು ತೋರಿಸ್ತೀನಿ ಡ್ರಾಯಿಂಗ್ನ. ನೋಡಿ, ಫೈನಲಿ ಡ್ರಾಯಿಂಗ್ ಹಿಂಗೆ ಬಂದಿದೆ. ಇನ್ನೂ ಚೆನ್ನಾಗಿ ಬರ್ಬೋದಿತ್ತು, ಬಟ್ ಓಕೆ, ಪರವಾಗಿಲ್ಲ. ತುಂಬ ದಿವಸ ಆದಮೇಲೆ ಬಿಡಿಸಿದ್ದೀನಿ, ಬಟ್ ಓಕೆ ಆಗಿದೆ, ಪರವಾಗಿಲ್ಲ. ಹಾಗೆ ಇನ್ನೊಂದೇನೆಂದರೆ, ಇವತ್ತು ಬೆಳಗ್ಗೆ ವರ್ಕಿಗೆ ಹೋಗೋಕ್ಕಂತ ಡಬ್ಬಿ ಕಟ್ಕೊಂಡು ಇಟ್ಕೊಂಡಿದ್ದೆ. ಅದಕ್ಕೆ ಹೊಟ್ಟೆ ಸಾಕಂತು, ಹಾಗಾಗಿ ಅದೇ ಡಬ್ಬಿದೆ ಊಟ ಮಾಡ್ತಿದ್ದೆ. ಅದೇ ಡಬ್ಬಿನ ತಗೊಂಡು ಊಟ ಮಾಡ್ಕೊಂತ ಕೂತೇನೆ ರೀ. ಇದು ಊಟ ಮಾಡಿ ಇವಾಗ 4 ಗಂಟೆಗೆ ಊಟ ಮುಗಿದ್ಮೇಲೆ 4 ಗಂಟೆಗೆ ಯೂಟ್ಯೂಬ್ನಾಗ ಒಂದು ವಿಡಿಯೋ ಬರಬೇಕು. ಹಾಗೆ ಒಂದು ಇನ್ಸ್ಟಾಗ್ರಾಮಿಗೆ ಒಂದು ಇದು ಡ್ರಾಯಿಂಗ್ ಒಂದು ಪೋಸ್ಟ್ ಆಗಬೇಕು. 2 ಕೆಲಸ ಇದೆ, ಅವೆರಡು ಮುಗಿಸಿ ಮತ್ತೆ ಇನ್ನೊಂದು ಸ್ವಲ್ಪ ಇವತ್ತಿನ ವಿಡಿಯೋನ ಒಂದು ಸ್ವಲ್ಪ ಎಡಿಟ್ ಮಾಡಬೇಕು, ಅದೊಂದು ಶುರು ಮಾಡಬೇಕು. ಆಮೇಲೆ ಇಷ್ಟಿದೆ ಗೈಸ್ ಇವತ್ತು. ಮತ್ತೆ ಸಿಗ್ತೀನಿ ಆಮೇಲೆ, ಸಂತು ಬಂದಮೇಲಲ್ಲ ವಿಡಿಯೋ ಅಪ್ಲೋಡ್ ಮಾಡುವಾಗ ಸಿಗ್ತೀನಿ. ಓಕೆ, ಗುಡ್ ಈವ್ನಿಂಗ್ ಗೈಸ್. ನಾನು ಇಷ್ಟು ತನಕ ಡ್ರಾಯಿಂಗ್ ಬಿಡ್ಸ ಅಂತಿದ್ದೆ, ಅದು ಡ್ರಾಯಿಂಗ್ ಆಯಿತು, ಪೋಸ್ಟ್ ಮಾಡಿದೆ ಡ್ರಾಯಿಂಗ್ನ. ಹಾಗೆ ಯೂಟ್ಯೂಬ್ ಚಾನಲಿಗೆ ನಾನು ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ, ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ. ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಬಟ್ಟೆ ತೊಳ್ಯಾಕಂತ ಬಂದಿದ್ದೆ ಹೊರಗೆ. ಬಟ್ಟೆ ತೊಳ್ಯಾಕಂತ ಬಂದೇನು ರೀ.
ತಿಕ್ಕಿದ್ದಾತು. ಈಗ ಒಂಚೂರು ತೊಳಿತಿದ್ದೆ ಹಂಗೆ ನೀರಿನಾಗ ತೊಳೆ ಅಂತಿದ್ದೆ. ಬಟ್ಟೆ ತೊಳ್ಕೊಳ ಬಂದು ಸಂತು ಬರ್ದಾಗ ಬಟ್ಟೆ ತೊಳ್ಕೊಂಡ್ರೆ ಒಂಚೂರು ಹೊರಗೆ ಹೋಗಿ ಗ್ಯಾಸ್ ನೋಡೋಣ ಅಂತಾನೆ ಒಂಚೂರು ಗ್ಯಾಸ್ ನೋಡ್ಕೊಂಬರಕ್ಕೆ ಮತ್ತೆ ಹೋಗ್ಬೇಕು. ಇವತ್ತು ಮೊನ್ನೆ ಸಿಗಲಿಲ್ಲಲ್ಲ, ಅದಕ್ಕೆ ಇವತ್ತು ಹೋಗಿ ನೋಡಲೇಬೇಕು. ಇಲ್ಲಾಂದ್ರೆ ಗ್ಯಾಸ್ ನಮ್ಮದು ಖಾಲಿ ಆಗಿ ಬಂದೈತಿ 5 ಲೀಟ್ರಿಂದ. ಹಂಗಾಗಿ ಇವತ್ತು ಅನಿವಾರ್ಯ ನೋಡಲೇಬೇಕು, ತಂಬರಲೇಬೇಕು ಇವತ್ತು. ಹಂಗಾಗಿ ಅವ್ನು ಬಂದ ತಕ್ಷಣ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದೆ. ನೋಡೋಣ ರೀ ಅವ್ನು ಬಂದ. ಇವನು ಬಂದ ಆಫೀಸಿಂದ ಬಂದಾಗ ಬಂದೆ ಅದಕ್ಕೆ ಇವಾಗ ಇಲ್ಲಿ ಡಿಮಾಟಿ ಹೊಂಟೀವಿ. ಡಿಮಾಟ ಹೊರಗಡೆ ಎಲ್ಲ ಡಿಮಾಟಿಗೆ ಹೋಗಿ ಒಂಚೂರು ಅಕ್ಕಿ ಖಾಲಿಯಾಗಿ ಅಕ್ಕಿ ತರಬೇಕು. ರಾಗಿ ಹಿಟ್ಟು ಐತೆ. ಐತಿ ಹಾಂ, ರಾಗಿ ಹಿಟ್ಟು ಐತಿ. ಒಂದು ಸ್ವಲ್ಪ ಇವು ಥರ ಅದಾವು ತಂದ್ಬಿಟ್ಟು ನೋಡ್ಬೇಕು ರೀ. ಇವಾಗ ಅಕ್ಕಿ ಚೀಲ ತರಕಾರಿ ತಂದ್ವಿ. ಇವಾಗ ಏನಾರ ತರಕಾರಿ ಮಾಡ್ಕೋಬೇಕು ಅನ್ಕೊಂಡ್ವಿ. ಬಟ್ ಓನರ್ ಆಂಟಿ ನಮಗೆ ಸಾರು ಕೊಟ್ಟರು. ಸಾರು ಕೊಟ್ಟರಿ. ಜಸ್ಟ್ ಈಗ ಅನ್ನ ಮಾಡ್ಕೊಂಡು ಸ್ವಲ್ಪ ರೈಸ್ ಮಾಡ್ಕೊಂಡು ಉಣ್ಣೋದಷ್ಟೇ. ಈಗ ಮುದ್ದೆ ಮಾಡೋಣ, ರೈಸ್ ಮಾಡೋಣ. ಮುದ್ದೆ ಅದ್ರ ಹೋಗಲ್ಲ, ಹಾಂ ಮುದ್ದೆ ಅದ್ರ ಸರಿಯಾಗಲ್ಲ.